ರಾಜ್ಯ ಸರ್ಕಾರದಿಂದ ಹಣಕಾಸು ಇಲಾಖೆ ಹೋಗಿದೆ. 32 ಜನ ಸಿಬ್ಬಂದಿಗಳನ್ನಂಥ ಒಂದು ಟಾಸ್ಕ್ ಫೋರ್ಸನ್ನು ಅರಣ್ಯ ಇಲಾಖೆಯವರು ಸಿದ್ಧಪಡಿಸಿ ಕೊಟ್ಟಿದ್ದಾರೆ. ಅರಣ್ಯ ಇಲಾಖೆ ಮನೋಜ್ ಕುಮಾರ್ ಅವ್ರ ಜೊತೆಯಲ್ಲಿ IAS ಅಧಿಕಾರಿ ಅವ್ರ ಜೊತೆ ಮಾತಾಡಿದೆ. ಅವ್ರದ್ದೊಂದು ಅನುಮೋದನೆ ಆದರೆ ನಾವು ಆನೆ ಮೇಲೆ ಕಣ್ಗಾವಲು ಇಡಲಿಕ್ಕೆ ಮತ್ತು ಜನರ ಹತ್ಯೆ ತಡೀಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿದರು. ಫೈನಾನ್ಸ್ ಇಲಾಖೆಯ ರೈಜೋರ್ ಹತ್ರ ಕೂಡ ಮಾತಾಡಿದ್ದೆ. ಅವರು ಆದಷ್ಟು ಬೇಗ ಇದನ್ನು ನಾನು ಕ್ಲಿಯರ್ ಮಾಡಿ ಕೊಡ್ತೇನೆ ಅಂತೇಳಿ ಹೇಳಿದ್ರು ಇವತ್ತು ಬೆಳಿಗ್ಗೆ. ಈ ಮಧ್ಯೆ ಆನೆಗಳ ದಾಳಿ ಭಾಳ ನೋವುಂಟು ಮಾಡುವಂಥದ್ದು. ಈ ಸಂದರ್ಭದಲ್ಲಿ ನಾವು ಒಬ್ಬರನ್ನೊಬ್ಬರು ದೂರ್ತಾ ಇರೋದು ಸರಿಯಲ್ಲ. ಆದರೆ ಜವಾಬ್ದಾರಿ ನಾವೆಲ್ಲರೂ ಹೌದು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲರೂ ಕೂಡ ನಾವೆಲ್ಲರೂ ಜವಾಬ್ದಾರಿ ಇದಕ್ಕೆ. ಆದರೆ ಇದರಿಂದ ರಾಜ್ಯದಿಂದ ಪ್ರಸ್ತಾಪನೆಯನ್ನು ಅಕ್ಟೋಬರ್ ಕಳಿಸ್ತಾ ಇದ್ದಾರೆ. ಒಂದು ದೊಡ್ಡ ಸಮಗ್ರವಾದಂಥ ಪ್ರಸ್ತಾಪನೆಯನ್ನು ಕೇಂದ್ರ ಕಳಿಸ್ತಾ ಇದ್ದಾರೆ. ಅದನ್ನು ಕಳಿಸಿಕೊಡಿ ಅಂತೇಳಿ ಹೇಳಿದೆ. ನಿರಂತರವಾಗಿ ನಾನೊಂದು ಹಿಂಬಾಲಿಸ್ತಿದ್ದೆ. ಕೇಂದ್ರಕ್ಕೆ ಬಂದು ಕೂಡ ಅದಕ್ಕೆ ಬೇಕಾದಂಥ ಅನುಮೋದನೆ ಕೊಡ್ತೇವೆ. ಈಗಿನ ಸುದ್ದಿ ಪ್ರಕಾರ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಸರಿ ಈಗ ನಾವು ಈ ಪುಂಡಾನೆಯನ್ನು ಪುನಃ ಹಿಡಿದಿದ್ದೇವೆ ಅಂತ ಹೇಳಿದ್ದಾರೆ. ಇವತ್ತು ದಾಳಿ ಮಾಡಿದಂಥ ಆನೆಯನ್ನು ಏನೇ ಆದರೂ ಮತ್ತೊಂದು ಆನೆ ಬರಬಾರ್ದು ಅಂತ ಏನಿಲ್ಲ. ಈಗ ನಾವು ರಾಜ್ಯವನ್ನು ಕೇಂದ್ರವನ್ನು ದೂರ್ತಾ ಇರುವಂಥ ಸಮಯ ಅಲ್ಲ ಇದು. ಆದಷ್ಟು ಬೇಗ ಇದನ್ನು ಪರಿಹಾರ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೇವೆ. ದಯವಿಟ್ಟು ಎಲ್ಲರೂ ಸಹಕಾರ ಕೊಡಬೇಕು. ರಾಜ್ಯದಿಂದ ಏನೇನು ಪ್ರಸ್ತಾಪನೆ ಹೋಗಿದೆ ಅದಕ್ಕೆ ಕೇಂದ್ರದಲ್ಲೂ ಕೂಡ ಅನುಮೋದನೆ ಕೊಡ್ತೇವೆ. ರಾಜ್ಯದ ಅರಣ್ಯ ಇಲಾಖೆಯವರು ಫೈನಾನ್ಸಿಗೆ ಕಳಿಸಿರುವಂಥದ್ದು ಅಧಿಕಾರಿಗಳ ಜೊತೆ ನಾನು ಮಾತಾಡಿದ್ದೆ. ಅದನ್ನು ಕೂಡ ಮಾಡಿದರೆ ಇದಕ್ಕೊಂದು ಅರಣ್ಯ ಇಲಾಖೆಯವರು ಹೇಳೋ ಪ್ರಕಾರ 32 ಜನ ಟಾಸ್ಕ್ ಫೋರ್ಸನ್ನು ರಚನೆ ಮಾಡಿದರೆ, ಅನುಮೋದನೆ ಕೊಟ್ಟರೆ ಮಾನವ ಹತ್ಯೆಗಳನ್ನು ನಾವು ಇದರಿಂದ ತಡಿತೇವೆ ಅಂತೇಳಿ ಅವರು ಭಾಳ ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ. ಇದಕ್ಕೂ ಕೂಡ ಅನುಮೋದನೆ ಕೊಡಬೇಕು ಅಂತೇಳಿ ಇವತ್ತು ರೈಜು ಅವ್ರ ಹತ್ರ ಮಾತಾಡಿದ್ದೆ. ಫೈನಾನ್ಸ್ ಅಧಿಕಾರಿಗಳು, ಅರಣ್ಯಾಧಿಕಾರಿ ಜೊತೆಲೂ ಮಾತಾಡ್ತೇನೆ, ಅರಣ್ಯ ಮಂತ್ರಿಗಳ ಜೊತೆಲೂ ಮಾತಾಡ್ತೇನೆ, ಕೇಂದ್ರದ ಅರಣ್ಯ ಮಂತ್ರಿಗಳ ಜೊತೆಲೂ ಕೂಡ ನಾನು ಮಾತಾಡಿದ್ದೆ. ಇದಕ್ಕೆ ಆದಷ್ಟು ಬೇಗ ಒಂದು ಪರಿಹಾರ ಕೊಡ್ತೇವೆ. ದಯವಿಟ್ಟು ಎಲ್ಲ ಸಹಕಾರ ಕೊಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ.